ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ಬೋದು ತುಂಬ ಜನ ಆ್ಯಪಲ್ ಸೈಡರ್ ವಿನಿಗರ್ನ ಕುಡಿತಾ ಇದ್ದಾರೆ. ಸೊ ಈ ಆ್ಯಪಲ್ ಸೈಡರ್ ವಿನಿಗರ್ ACV ಅಂತ ಏನು ಕರಿತೀವಿ, ಇದರ ಬಗ್ಗೆ ಇವತ್ತು ನಾನು ಒಂದಷ್ಟು ಫ್ಯಾಕ್ಟ್ಸ್ ಮಿತ್ಸ್ ಅಂತ ಹೇಳ್ತೀನಿ. ಮಿತ್ಸ್ ಅಂದರೆ ತಪ್ಪು ಕಲ್ಪನೆಗಳಿರುತ್ತೆ, ಫ್ಯಾಕ್ಟ್ಸ್ ಅಂದರೆ ಅದರ ಬಗ್ಗೆ ಒಂದು ಸತ್ಯ. ಸೊ ಈ ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ. ಮೊದಲನೇ ಮಿತ್ ಅಂದರೆ ಆ್ಯಪಲ್ ಸೈಡರ್ ವಿನಿಗರ್ ಕನ್ಸಂಪ್ಷನ್ನಿಂದ ತೂಕ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ಅನ್ನೋದು ಒಂದು ಮಿತ್. ಸೊ ಆ್ಯಕ್ಚುಲಿ ಫ್ಯಾಕ್ಟ್ ಏನಂದರೆ ಆ್ಯಪಲ್ ಸೈಡರ್ ವಿನಿಗರಿಂದ ಮೆಟಬಾಲಿಸಮ್ ಚೇಂಜಸ್ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಆದರೆ ವೆಯ್ಟ್ ಲಾಸ್ ಅನ್ನೋದು ಅಂದರೆ ತೂಕ ಕಡಿಮೆ ಆಗೋದು ಅನ್ನೋದು ಕ್ಯಾಲರಿ ರಿಸ್ಟ್ರಿಕ್ಷನ್, ಕ್ಯಾಲರಿ ಡೆಫಿಸಿಟ್ ಅಂತ ಏನು ಹೇಳ್ತೀವಿ, ಕ್ಯಾಲರೀಸ್ ಕಡಿಮೆ ಕನ್ಸಂಪ್ಷನ್ ಮಾಡೋದ್ರಿಂದ ಮಾತ್ರನೇ ಆಗಕ್ಕೆ ಸಾಧ್ಯ. ಅದ್ರ ಜೊತೆಗೆ ಉತ್ತಮವಾದ ಎಕ್ಸಸೈಸ್, ವ್ಯಾಯಾಮ, ಆಮೇಲೆ ನಿದ್ದೆ, ಆಮೇಲೆ ಒಳ್ಳೆ ಸ್ಟ್ರೆಸ್ ಲೆವೆಲ್ಸ್ ಇಲ್ದಂಗೆ ರಿಲ್ಯಾಕ್ಸ್ಡ್ ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಿಂದನೇ ವೆಯ್ಟ್ ಲಾಸ್ ಆಗೋದು. ಸೊ ACV ಆ್ಯಪಲ್ ಸೈಡರ್ ವಿನಿಗರ್ ಅಷ್ಟೇ ತೊಗೊಂಡು ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಇನ್ನೊಂದು ಮಿತ್ ಅಂದರೆ ಇನ್ನೊಂದು ತಪ್ಪು ಕಲ್ಪನೆ ಆ್ಯಪಲ್ ಸೈಡರ್ ವಿನಿಗರ್ ಬಗ್ಗೆ ಅಂದರೆ ಆ್ಯಪಲ್ ಸೈಡರ್ ವಿನಿಗರ್ ಕನ್ಸ್ಯೂಮ್ ಮಾಡೋದ್ರಿಂದ ಶುಗರ್ ಕಂಟ್ರೋಲ್ಗೆ ಬರುತ್ತೆ ಅಂತ. ನಿಜ, ಆ್ಯಕ್ಚುಲಿ ಈ ಆ್ಯಪಲ್ ಸೈಡರ್ ವಿನಿಗರ್ ಕನ್ಸ್ಯೂಮ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಂದು 10-15 ಪಾಯಿಂಟು ಶುಗರ್ ಲೆವೆಲ್ಸು ಕಡಿಮೆ ಆಗ್ಬೋದು. 130 ಬರೋ ಕಡೆ 120, 115 ಈ ಥರ ಬರೋ ಸಾಧ್ಯತೆ ಇರುತ್ತೆ ಗ್ಲೂಕೋಮೀಟ್ರಲ್ಲಿ ಚೆಕ್ ಮಾಡಿಕೊಂಡಾಗ. ಆದರೆ ಇದು ಒಂದರಿಂದನೇ ಶುಗರ್ ಕಂಟ್ರೋಲ್ ಬರೋಕ್ಕೆ ಸಾಧ್ಯ ಇಲ್ಲ. ಶುಗರ್ ಯಾವ ಥರ ಅಂದರೆ ಸಕ್ಕರೆ ಕಾಯಿಲೆಯಲ್ಲಿ, ಡಯಾಬಿಟಿಸಲ್ಲಿ ಯಾವ ಥರ ಶುಗರ್ ಕಂಟ್ರೋಲ್ ಬರುತ್ತೆ ಅಂದರೆ ಉತ್ತಮವಾದ ಆಹಾರ, ಜೀವನ ಶೈಲಿ ಫಾಲೋ ಮಾಡೋದ್ರಿಂದ ಮಾತ್ರನೇ ಸಾಧ್ಯ. ಸುಮ್ಮನೆ ACV ತೊಗೊಂಡ್ವಿ, ಆ್ಯಪಲ್ ಸೈಡರ್ ವಿನಿಗರ್ ತೊಗೊಂಡ್ವಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಸೊ ಇದು ಒಂದು ತಪ್ಪು ಕಲ್ಪನೆ ಸಾಧಾರಣ ಜನರಲ್ಲಿ. ಇನ್ನೊಂದು ವಿಷಯ ಏನಂದರೆ ಹೆಚ್ಚು ಆ್ಯಪಲ್ ಸೈಡರ್ ವಿನಿಗರ್ ತೊಗೊಂಡಷ್ಟು ಹೆಚ್ಚು ಉಪಯೋಗ ಮೈಗೆ ಅಂತ ತುಂಬ ಜನ ತೊಗೊಳಕ್ಕೆ ಚಾನ್ಸಸ್ ಇರುತ್ತೆ. ಇದು ಖಂಡಿತ ತಪ್ಪು. ಆ್ಯಕ್ಚುಲಿ ಆ್ಯಪಲ್ ಸೈಡರ್ ವಿನಿಗರು ಆ್ಯಸಿಡ್ ಆಗಿರೋದ್ರಿಂದ ನಾವು ಕನ್ಸ್ಯೂಮ್ ಮಾಡುವಾಗ್ಲೂ ಅದು 5-10 ml ಜಾಸ್ತಿ ತೊಗೊಳೋಂಗಿಲ್ಲ. ಅದೂ ಡೈಲ್ಯೂಟ್ ಮಾಡ್ಕೊಂಡು ಅಂದರೆ ನೀರು ಮಿಕ್ಸ್ ಮಾಡಿಕೊಂಡು 100 ml, 150 ml ಅಥವಾ 200 ml ಅಷ್ಟು ನೀರು ಬೆರಿಕೆ ಮಾಡಿಕೊಂಡು ಡೈಲ್ಯೂಟ್ ಮಾಡ್ಕೊಂಡು ಕುಡಿಬೇಕು. ಇಲ್ಲದಿದ್ದರೆ ಎನಾಮೆಲ್ ಹಾಳಾಗೋದು, ಗಂಟ್ಲು ಉರಿಯೋದು, ಡೈಜೆಸ್ಟಿವ್ ಟ್ರ್ಯಾಕ್ಟ್ ಉರಿಯೋದು ಸಾಧಾರಣ ಆಗೋ ಸಾಧ್ಯತೆ ಇರುತ್ತೆ. ಬಿಕಾಸ್ ಕಾನ್ಸಂಟ್ರೇಟೆಡ್ ಆಗಿರೋದು ಆ್ಯಸಿಡ್ ಆಗಿರೋದ್ರಿಂದ ಇದೆಲ್ಲ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ಬಳಕೆಯಿಂದ ಆ್ಯಪಲ್ ಸೈಡರ್ ವಿನಿಗರ್ ಬಳಕೆಯಿಂದ ಬಾಡಿಗೆ ಏನು ಬೆನಿಫಿಟ್ ಆಗ್ತಿಲ್ಲ, ಇನ್ನೂ ತೊಂದರೆನೇ ಹೆಚ್ಚಾಗೋ ಚಾನ್ಸಸ್ ಇದೆ. ಅಂದರೆ ಹಾಗೆ ಕುಡಿಯೋದ್ರಿಂದ ಹಲ್ಲಿನ ಎನಾಮೆಲ್ ಫಸ್ಟ್ ಎಫೆಕ್ಟ್ ಆಗುತ್ತೆ. ಸೊ ಆ್ಯಪಲ್ ಸೈಡರ್ ವಿನಿಗರ್ ಕುಡಿಬೇಕು ಅಂತ ಯಾವುದಾದ್ರೂ ಲಿಮಿಟೆಡಾಗಿ ಕುಡಿಬೇಕು ಅಂತ ಅಂದ್ಕೊಂಡಾಗ್ಲೂ ಡೈರೆಕ್ಟಾಗಿ ಕುಡಿಯೋದಕ್ಕಿಂತ ಸ್ಟ್ರಾ ಬಳಸಿ ಕುಡಿಯೋದ್ರಿಂದ ಹಲ್ಲಿಗೆ ಟಚ್ ಆಗದೆ ಕುಡಿತೀರಲ್ವಾ, ಎನಾಮೆಲ್ ತೊಂದರೆಗಳು ಆಗೋ ಸಾಧ್ಯತೆ ಇರಲ್ಲ. ಇನ್ನೊಂದು ತಪ್ಪು ಕಲ್ಪನೆ ಆ್ಯಪಲ್ ಸೈಡರ್ ವಿನಿಗರ್ ಬಗ್ಗೆ ಅಂದರೆ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ ಅಂತ. ಇದು ನಿಜವಾದ ತಪ್ಪು ಕಲ್ಪನೆ. ಬಾಡಿನ ಡಿಟಾಕ್ಸಿಫೈ ಮಾಡೋಕ್ಕೆ ನಮ್ಮ ಮೈಯಲ್ಲಿ ಆಲ್ರೆಡಿ ಲಿವರ್, ಕಿಡ್ನಿ, ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಆಲ್ರೆಡಿ ಇದೆ. ಸೊ ಇದೆಲ್ಲನೂ ಡಿಟಾಕ್ಸಿಫೈ ಮಾಡುತ್ತೆ. ಬಟ್ ಆ್ಯಪಲ್ ಸೈಡರ್ ವಿನಿಗರ್ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಅಷ್ಟೇ ಆಗಲಿ, ಅದರಿಂದ ಬಾಡಿ ಡಿಟಾಕ್ಸಿಫಿಕೇಶನ್ ಆಗೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ತಪ್ಪು ಕಲ್ಪನೆ ಆ್ಯಪಲ್ ಸೈಡರ್ ವಿನಿಗರ್ ಕನ್ಸಂಪ್ಷನ್ನಿಂದ ಚರ್ಮ ಚೆನ್ನಾಗಿ ಆಗತ್ತೆ ಅಂತ. ಆದರೆ ಆ್ಯಪಲ್ ಸೈಡರ್ ವಿನಿಗರಲ್ಲಿ ಸ್ವಲ್ಪ ಮಟ್ಟಿಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಅಂತ ಏನು ಹೇಳ್ತೀವಿ ಅದು ಇದೆ. ಆದರೆ ಡೈರೆಕ್ಟಾಗಿ ಆ್ಯಪಲ್ ಸೈಡರ್ ವಿನಿಗರ್ನ ಚರ್ಮದ ಮೇಲೆ ಹಾಕ್ಕೊಳ್ಳೋದ್ರಿಂದ ಚರ್ಮ ಉರಿ ಆಗೋದು, ಸುಟ್ಟಂತೆ ಆಗೋದು, ಆಮೇಲೆ ಕೆರೆತ ಆಗೋದು, ಇರಿಟೇಷನ್ ಆಗೋದು ಇದೆಲ್ಲ ಸರ್ವೇ ಸಾಧಾರಣ. ಸೊ ಹೀಗಾಗಿ ಆ್ಯಪಲ್ ಸೈಡರ್ ವಿನಿಗರ್ ಅನ್ನೋದು ಒಂದು ಆಹಾರ ಪದಾರ್ಥ. ಅದನ್ನು ಎಷ್ಟು ಲಿಮಿಟೆಡ್ ಆಗಿ ಬಳಕೆ ಮಾಡಬೇಕೋ ಅಷ್ಟರಲ್ಲೇ ಬಳಸಿ, ಆಮೇಲೆ ಅದರಿಂದ ಮಾತ್ರನೇ ಆರೋಗ್ಯ ಬರುತ್ತೆ ಅಂತ ಬೇರೆ ಎಲ್ಲ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲದರ ಜೊತೆಗೆ ಆ್ಯಪಲ್ ಸೈಡರ್ ವಿನಿಗರ್ ಇನ್ಕ್ಲೂಡ್ ಮಾಡಿಕೊಂಡ್ರೆ ಉತ್ತಮವಾದ ರಿಸಲ್ಟ್ಸ್ ಕಾಣಬಹುದು. ಅದರ್ವೈಸ್ ಬರೀ ಆ್ಯಪಲ್ ಸೈಡರ್ ವಿನಿಗರ್ ಮೇಲೆ ಡಿಪೆಂಡ್ ಆದರೆ ನೀವು ಬಯಸುವ ಏನು ರಿಸಲ್ಟ್ ಇದೆ ಆ ಔಟ್ಕಮ್ ಬರೋಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಂಡ್ರಿ ಅಲ್ವಾ ಇಷ್ಟೊಂದು ವಿಷಯಗಳು. ಮತ್ತಷ್ಟು ವಿಷಯಗಳಿಗೆ ಕಾಯ್ತಾ ಇರಿ ಇನ್ನೊಂದು ವಿಡಿಯೋಗಾಗಿ. ಥ್ಯಾಂಕ್ ಯು.